ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ರೀ, ಜೀವಾಮೃತ ಮಾಡಿ 7ನೇ ದಿವಸಕ್ಕೆ ರೆಡಿ ಆಗೈತೆ ಇಲ್ಲೋ, ಅದು ಹೆಂಗೆ ರೆಡಿ ಆದದ್ದು ಗೊತ್ತಾಗ್ತೈತೆ ಅನ್ನೋದು ಈ ವಿಡಿಯೋದಾಗ ಹೇಳ್ಕೊಡ್ತೀನಿ ರೀ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ. ಮತ್ತು ಜೀವಾಮೃತ 7ರಿಂದ 8ನೇ ದಿವಸ ಒಳಗೆ ಹೆಂಗೆ ರೆಡಿ ಆಗ್ತೈತಿ, ಅದು ಏನು ಕಲರ್ ಬರ್ತೈತಿ, ಉಕ್ಕು ಬರ್ತೈತು, ಕೆನಿ ಬರ್ತೈತಿ ಅನ್ನೋದು ಈ ವಿಡಿಯೋದಾಗ ಹೇಳ್ಕೊಡ್ತೀನಿ ರೀ. ಯಾಕೆ ಲೇಟ್ ಮಾಡೋದ, ಶುರು ಮಾಡೋಣ ಬರ್ರಿ. ರೈತ ಬಾಂಧವ್ರೆ, ನಾ ಜೀವಾಮೃತ ಮಾಡಿದ್ದ ಆಲ್ರೆಡಿ ನನ್ನ ವೀಕ್ಷಕರೆಲ್ಲ ನೋಡಿದೆ ರೀ. ನೋಡಲ್ಲಂತ ನನ್ನ ರೈತ ಬಾಂಧವರ ಈ ವಿಡಿಯೋ ಎಂಡಿಂಗ್ದಾಗ ನಾನು ಸ್ಕ್ರೀನ್ದಾಗ ಕೊಟ್ಟಿರ್ತೇನೆ ರೀ. ನೀವು ಟಚ್ ಮಾಡ್ರೆ ಸಾಕ ಆ ವಿಡಿಯೋ ನೀವು ನೋಡ್ಕೋಬಹುದು, ಜೀವಾಮೃತ ಹೆಂಗೆ ಮಾಡ್ಕೋಬೇಕಂತ. ಜೀವಾಮೃತ 7 ದಿವಸ ಇಟ್ಟಾಗ ಆದ ಜೀವಾಣುಗಳ ಸಂಖ್ಯೆ ಹೆಚ್ಚಾಗ್ತದೆ ರೀ. ಜೀವಾಣುಗಳ ಸಂಖ್ಯೆ ಹೆಚ್ಚಾಗಬೇಕಾದ್ರೆ ಸರಿಯಾಗಿ ನಾವು ಇದನ್ನು ಕ್ಲಾಕ್ ವೈಸ್ ತಿರುಗಬೇಕು. 7 ದಿವಸ ಅಂತೂ ಇಡಬೇಕ್ರಿ. 7 ದಿವಸ ಇಟ್ಟಾಗ ಪೈಲ 24 ತಾಸು ಮೇಲೆ ಇಲ್ಲಿ ನೋಡ್ರಿ ನಾ ತೋರ್ಸಾಕತ್ತನೋ ಕರೆಕ್ಟಾಗಿ ನೊರಿ ಬಿಟ್ಟಿರ್ತದೆ ರೀ. ಈ ನೊರಿ ಜರ ಈ ರೀತಿ ಬತ್ತಂದ್ರೆ ಚಾಲು ಆಗೈತೆ ಅಂತ ಅರ್ಥ ರೀ. ಕರೆಕ್ಟಾಗಿ ಈ ರೀತಿ ನೊರಿ ಬಂದಿರ್ತೈತೆ ರೀ. ಇಲ್ಲಿ ತೋರ್ಸಾತನೆ ನೋಡ್ರಿ, ಈ ರೀತಿ ಬರ್ಬೇಕ್ರಿ. ಈ ರೀತಿ ಬಂದ ಬಳಿಕ ಅದನ್ನ ಏನು ಮಾಡಬೇಕು, ಸರಿಯಾಗಿ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡಿ ಮತ್ತೆ ಇದನ್ನ ಏನು ಮಾಡ್ಬೇಕ್ರಿ, ಕಟ್ಟಿಡ್ಬೇಕು. ಈ ರೀತಿ ನಾವು 7 ದಿವಸ ಕಂಟಿನ್ಯೂ ಮಾಡ್ಬೇಕ್ರಿ. 7 ದಿವಸ ಕಂಟಿನ್ಯೂ ಮಾಡುವಾಗ 5ನೇ ದಿವಸಿಗೆ ಇತರದ ಪರಿಣಾಮ ಗೊತ್ತಾಗ್ತದ್ರಿ. ಏನು ಗೊತ್ತಾಗ್ತದ್ರಿ, ಇತರಾಗ ಜೀವಾಣುಗಳು ಉತ್ಪತ್ತಿ ಆಗತ್ತಾವ ಅನ್ನೋದು ಗೊತ್ತಾಗ್ತೈತಿ. ಜೀವಾಣುಗಳು ಉತ್ಪತ್ತಿ ಆಗೋದು ಹೆಂಗೆ ಕಂಡು ಹಿಡಿದು ಅಂದ್ರೆ ರೀ, ಕಮ್ಸೆ ಕಮ್ 5ರಿಂದ 6ನೇ ದಿವಸಿಗೆ ಇತರ ಮ್ಯಾಲ ಕೆನಿಗಡ್ತದ್ರಿ. ಹಾಲಿನ ಮ್ಯಾಲ ಕೆನಿ ಬಂದಾಗ, ಕಾಸಿದ ಹಾಲಿನ ಮೇಲೆ ಕೆನಿ ಬಂದಾಗ ಮ್ಯಾಲ ಹೆಪ್ಪಗಡ್ತತಿ. ಅದನ್ನ ತೋರ್ಸಾತ ನೋಡ್ರಲ್ಲಿ ಈ ರೀತಿ ಕೆನಿಗಡ್ತದ್ರಿ. ಕೆನಿಗಡ್ತತಿ, ಮ್ಯಾಲ ಸ್ವಲ್ಪ ಗುಳಿ ಬಂದಂಗ ಆಗಿರ್ತೈತಿ. ಬಳ್ಳಿಟ್ಟು ತೋರ್ಸಾಕತ್ತು ಒಡೆಯಾಗತೈತಿ. ಅಂದ್ರೆ ಈ ತರ ಅರ್ಥ ಏನ್ರಿ, ಈ ತರ ಆಗ ಬ್ಯಾಕ್ಟೀರಿಯಾ, ಈ ಥರ ಜೀವಾಣುಗಳು ತಯಾರಾದು ಅಂತ ಅರ್ಥ ರೀ. ಇದನ್ನು ಕರೆಕ್ಟಾಗಿ 7 ದಿವಸ ಇಟ್ಟ 8ನೇ ದಿವಸಿಗೆ ನಾವು ಅಪ್ಲೈ ಮಾಡ್ಬೋದ್ರಿ. ಭಾಳ ಜನ ವೀಕ್ಷಕರು ಕೇಳ್ಯಾರ ನನ್ನ, ಸರ್ ಇದು ಯಾವ್ದಕ್ಕೆ ಬಿಡಬೇಕು, ನೀವು ಯಾವುದೇ ಬೆಳೆಗಳಿದ್ರೂ ಸಹಿತ ಈ ಜೀವಾಮೃತ ನಾವು ಬಿಡ್ಬೋದ್ರಿ. ಜೀವಾಮೃತ ಎದಕ್ಕೆ ಮಾಡಬೇಕು, ಜೀವಾಮೃತ ಮಾಡೋದ್ರಿಂದ ತುಪ್ಪಿ ಗೊಬ್ಬರಿಗಿಂತ ವೇಗವಾಗಿ ಇದು ಕ್ಲೀರ್ ಕೆಲಸ ಮಾಡ್ತೈತೆ ಹೊಲದಾಗ. ನಾವು ತಿಂಗಳಿಗೊಮ್ಮೆ ಬಿಡ್ಬೋದು, 15 ದಿವಸಗೊಮ್ಮೆ ಬಿಡ್ಬೋದು. ಇದನ್ನು ಎಲ್ಲ ನೀವು ಪ್ಲಾಂಟೇಶನ್ ಇದ್ದು ಅಂದರೆ ನೀವು ಸ್ವಲ್ಪ ಅವಕ್ಕೆ ಹಾಕಬಹುದು. ಯಾವ ಅಡಿಕೆ ಗಿಡ ಇರಲಿ, ಇಂದ ಕಾಡ್ಲಿ ಇರಲಿ, ಗೊಂಜಾಳ ಇರಲಿ, ಸದಕ್ಕಿರಲಿ, ನಿಮ್ಮ ಕಬ್ಬಿರಲಿ, ಮಾವಿನ ಗಿಡನೇ ಇರಲಿ, ಎಲ್ಲದಕ್ಕೂ ನೀವು ಕರಿಬೇವಿನ ಗಿಡನೇ ಇರಲಿ, ಎಲ್ಲದಕ್ಕೂ ನೀವು ಈ ಜೀವಾಮೃತ ಬಿಡ್ಬೋದು ರೀ. ಕಬ್ಬಿಗೆ ಆಗಲಿ ಯಾವುದಕ್ಕಾಗಲಿ ನೀವು ಬಿಡ್ಬೋದು ರೀ. ಹೊಳ್ಳೆ ಕೇಳೋದ್ರಾಗೆ ಆರ್ತಿರೋದಿಲ್ಲ ರೀ. ಜೀವಾಮೃತ ಅನ್ನೋ ಬಗ್ಗೆ ಇದೇನು ವಿಶಾಲ ರೀ. ನೀವು ತಿರುಗಿ ಬಿಡ್ಬೋದು, 20 ದಿವಸಗೂ ಬಿಡ್ಬೋದು, ತಿಂಗಳಿಗೂ ಬಿಡ್ಬೋದು, 15 ದಿವಸಗೂ ಬಿಡ್ಬೋದು. ಇದನ್ನ ಜರ ನಾವು ರೆಡಿ ಮಾಡ್ಕೊಂಡ್ವಿ ಅಂದ್ರೆ ಇಂದು ಫಸ್ಟ್ ಕ್ಲಾಸ್ ಒಂದು ಸ್ಮೆಲ್ ಬರ್ತೈತಿ. ಹುಳಿ ಸ್ಮೆಲ್ ಅಂದಂಗೆ ಒಬ್ಬೊಬ್ರಿಗೆ ಸ್ಮೆಲ್ ಹಿಡಿಸ್ತೈತಿ, ಒಬ್ಬೊಬ್ರಿಗೆ ಹಿಡಿಸೋದಿಲ್ಲ. ನನಗಂತೂ ಈ ಥರ ಸ್ಮೆಲ್ ಫಸ್ಟ್ ಕ್ಲಾಸ್ ಹಿಡಿದೈತಿ. ಮತ್ತು ಎಲ್ಲ ಕೈಲಿಂದ ನಾ ಮಾಡ್ತಿರ್ತೇನೆ, ನೀವು ನೋಡಿರಬೇಕು. ಜೀವಾಮೃತ ಹಿಂಗೈತ್ರಲ್ಲ, ಫಸ್ಟ್ ಕ್ಲಾಸ್ ಐತಿ, ನೀವು ಮಾಡ್ಕೋರಿ. ಇದನ್ನ ಯಾಕೆ ವಿಡಿಯೋದಾಗ ಹೇಳಬೇಕಾಗಿತ್ತಂದ್ರೆ, ಎಲ್ಲ ರೈತ ಬಂದರು ಸರ್ ಎದಕ್ಕೆ ಬಿಡಬೇಕು ಅಂತ ಕೇಳ್ತಿರ್ತಾರೆ. ಇಲ್ರಿ, ನೀವು ಯಾವ ಬೆಳೆ ಇದ್ರೂ ಬಿಡ್ರಿ, ಏನೋ ಸ್ವಲ್ಪ ನಾಟಿ ಕಮ್ಮಿ ಇದ್ದದ್ದು, ಇಲ್ಲ ಮೆತ್ತೇನ ಆಗಲಿ, ಇಂಥ ಕೊತ್ತಂಬರಿ ಆಗಲಿ, ಸಣ್ಣದು ಇದ್ದಾಗ ನೀವೇನು ಬಿಡಕ್ಕೆ ಹೋಗ್ಬೇಡ್ರಿ. ಇಲ್ಲಂದ್ರೆ ಎಲ್ಲ ಬೆಳೆಗಳಿಗೂ ನಾವು ಇದನ್ನು ಅಪ್ಲೈ ಮಾಡ್ಬೋದು ರೈತ ಬಂದ್ರಿ. ಆಯ್ತು ರೀ. ಇದನ್ನು ಏನು ಮಾಡ್ಬೇಕ್ರಿ, ಇನ್ನೊಂದು ವಿಷಯ ಹೇಳ್ತೇನೆ ರೀ. ಎಲ್ಲರೂ ಹೇಳ್ತಾರೋ ಅದಕ್ಕೆ ಚಾವಿ ಕುಣಿಸ್ಕೇಸಿಂದ ನಾವು ಬಿಟ್ರೆ, ಕರೆಕ್ಟಾಗಿ ಇಟ್ಟು ಬಿಟ್ರೆ, ಮತ್ತು ಕಬ್ಬಿಗೆ ಆಗಲಿ ಅದಕ್ಕಾಗಲಿ ಹೊಗನೀರ ಬಿಡಾಕ್ ನಡಿದೈತಿ ಅಂತ ಬಿಡಾಕ್ ನಡಿದೈತಿ ರೀ. ಆದರೆ ಇದು ತಿರುಗಿ ಬಿಡಬೇಕಾಗತ್ತೆ ರೀ. ಇಲ್ಲ ಏನರ ಸಿಕ್ಕಾಗೋದೈತಿ. ನಾವು ಬಿಟ್ಟಂಥ ಜೀವಾಮೃತ ಸರಿಯಾಗಿ ಬಿಡೋದಿಲ್ಲ. ಒಂದು ಲೆವೆಲ್ ಇಡಬೇಕು, ಯಾವಾಗಲೂ ತಿರುಗಾಡ್ಕೋತಿರ್ಬೇಕು, ಕರೆಕ್ಟಾಗಿ ನೀರಿನಾಗ ಹೋದೈತೆ ರೀ. ಇದು ಡ್ರಿಪ್ನಾಗ ಒತ್ತಿಸ್ಬೇಕಾದ್ರೆ ಇದನ್ನು ಫಿಲ್ಟರ್ 2 ಸಲ ಫಿಲ್ಟರ್ ಮಾಡಿ, ಇಲ್ಲ 2 ಫಿಲ್ಟ್ರಿಗೆ ಹಾಕಿ ನಾವು ಡ್ರಿಪ್ನಾಗ ಬಿಡ್ಬೋದು ರೀ. ಅದೆಲ್ಲ ಎದಕ್ಕೆ ಬೇಕಾಗೈತಿ, ಸೀದಾ ನಾವು ಹೊಗನೀರಾಗಿ ಬಿಡ್ಬೋದು ರೀ. ನೋಡ್ರಿ, ನಾವು ಡ್ರಿಪ್ ಲೈನ್ ಇದ್ರೂ ಕಮ್ಸೆ ಕಮ್ಮ 2-3 ನೀರು ಹೊಗನೀರು ಕೊಡಬೇಕಾಗ್ತೈತಿ. ಇಂಥ ಹೊಗನೀರೊಳಗೆ ನೀವು ಕೊಡ್ಬೋದು. ಡ್ರಿಪ್ಗೆ ನಾವು ಬಿಡಬೇಕಂದ್ರೆ ಫಸ್ಟ್ ಕ್ಲಾಸ್ ಇದನ್ನು ಫಿಲ್ಟರ್ ಮಾಡಿಕಿಸಿನ ನೀವು ಡ್ರಿಪ್ಗೆ ಬಿಡ್ಬೋದು ರೈತ ಬಂದರೆ. ಈ ರೀತಿ ಕೆನಿಗಿಟ್ರೆ ಈ ಥರ ಜೀವಾಣು ಬ್ಯಾಕ್ಟೀರಿಯಾ ತಯಾರಾಗತ್ತಾವ. ಅರ್ಥ ರೀ. ನಾ ಮಾಡಿದ್ದ ನೀವು ವಿಡಿಯೋ ನೋಡಿದಿರಿ. ನೋಡಿಲ್ಲ ಅಂದ್ರೆ ನೀವು ಎಂಡ್ ಸ್ಕ್ರೀನ್ದಾಗ ಕೊಟ್ಟಿರ್ತೇನೆ ರೀ, ನೀವು ಕ್ಲಿಕ್ ಮಾಡ್ಕೋರಿ, ನೋಡ್ರಿ. ಎಲ್ಲ ಬೆಳಗೂ ಬಿಡೋದು ರೈತ ಬಂದರೆ ಇದರಿಂದ ಏನು ಹಾನಿ ಇಲ್ರಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಮತ್ತು ಮುಂದೆ ನಿಮಗೆ ಗೆಳೆಯರಿಗೂ ತಿಳಿಸ್ರಿ. ನಾನು ಹಾಕುವಂಥ ವಿಡಿಯೋ ನೋಡ್ತಾ ಇರಿ. ನಾನು ಆರ್ಗಾನಿಕ್ ವಿಡಿಯೋನೂ ತರ್ತಾನು, ರಾಸಾಯನಿಕೂ ತರ್ತಿರ್ತಾನು. ಎಲ್ಲ ವಿಡಿಯೋನು ನಾನು ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ದಾಗ ಬರ್ತಾ ಇರ್ತಾವ್ರಿ. ಮತ್ತು ನಾನು ಆರ್ಗಾನಿಕ್ ಪ್ಲಾಟ್ ಮಾಡತ್ತನು, ಬರೋಬರ್ದ ರಾಸಾಯನಿಕ ಕಮ್ಮಿ ಮಾಡತ್ತು. ನಿಮಗೆ ಗೊತ್ತಿದ್ದ ವಿಷಯ ಐತಿ. ಮತ್ತು ನೀವು ಜೀವಾಮೃತ ಮಾಡ್ಕೋರಿ. ಈ ರೀತಿ ಇಟ್ಟುಕೇಸಿಂದ ದಿವಸ ಒಂದೊಂದು ಟೈಮ್ ತಿರುವಿ 7ನೇ ದಿವಸ ತಕ ಇಡ್ರಿ, 8ನೇ ದಿವಸಕ್ಕೆ ನೀವು ಅಪ್ಲೈ ಮಾಡ್ಕೋರಿ. 12 ದಿವಸ ತಕ ಹಾಕ್ಬೋದ್ರಿ, ಮುಂದೂ ಹಾಕ್ಬೋದ್ರಿ. ಏನೂ ಆಗೋದಿಲ್ಲ, ಜೀವಾಣುಗಳು ಏನು ಕಮ್ಮಿ ಆಗೋದಿಲ್ಲ ರೀ. ಆಯ್ತು ರೈತ ಬಂದರೆ ಹೋಗಿ ಬರೋಣ್ರಿ. ಜೈ ಹಿಂದ್.